ಆದುದರಿಂದ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ಮೇಲ್ಕಡೆ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿರುವ ಮತ್ತು ರಾಜ್ಯದ ಬೊಕ್ಕಸಕ್ಕೆ ತೀವ್ರ ಹೊರೆ ಉಂಟು ಮಾಡುವ ಮತ್ತು ವಿಕೇಂದ್ರೀಕರಣ ತತ್ವಕ್ಕೆ ವಿರುದ್ಧವಾಗಿರುವ ಗ್ರಾಮ ಪಂಚಾಯತ್ಗಳ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡಿರುವ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು. ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬನೆಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಈ ಹಿಂದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮರುಸ್ಥಾಪಿಸಬೇಕು ಎಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಈಗ ನಿನ್ನೆ ಸರ್ಕಾರ ನಿನ್ನೆ ಮಂಡಿಸಿದೆ, ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರ ನಿನ್ನೆ ಮಂಡಿಸಿದೆ, ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ. ಚರ್ಚೆ ಮಾಡುವಾಗ ಹೇಳಿ, ಅವರು ಹೇಳಬೇಕು, ಅದನ್ನೆಲ್ಲ ಹೇಳಿ. ಅವರು ಅವ್ರಿಗೆ ಅವಕಾಶ ಇದೆ. ನಾನು ಈ ಸದನ ವಿರೋಧಿಸುತ್ತದೆ, ಈ ಸದನ ಅಂಗೀಕರಿಸುತ್ತದೆ ಅಂತ ಹೇಳ್ತಾರೆ. ಅದು ಅವರು ವಿರೋಧ ಮಾಡಬೇಕು. ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ರಿಪೋರ್ಟ್ ಇದೆ, ಲೂಟಿ ಹೊಡೆದಿದೆ ಅಂತ ಹೇಳಿ. ಸರ್ಕಾರ ಅಧ್ಯಕ್ಷರೇ, ಲೂಟಿ ಹೊಡೆದಿದ್ದು ಲೂಟಿ ಮಾಡಿದ ರಿಪೋರ್ಟ್ ನಿಮ್ಮದೇ ಸರ್ಕಾರದ ಮತ್ತೆ ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಸರ್ಕಾರ ಮಾಡಿ ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ ಅದನ್ನು ರದ್ದತಿ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಈಗ ಮರುಸ್ಥಾಪಿಸಬೇಕು. ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಲೂಟಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ ಕೆಲಸದ ಹಂಚಿಕೆ ವೇತನ ಪಾವತಿ ಮಾಡಿಲ್ಲ. ಅದು ನೀವು ಚರ್ಚೆ ಜಾಬ್ ಕಾರ್ಡ್ನಲ್ಲಿ ಶಾಲ ಮತ್ತು ಮಕ್ಕಳ ಹೆಸರನ್ನ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾತಾಡಿ. ಅಸ್ತಿತ್ವದಲ್ಲಿ ಮಾತಾಡುವವರಿಗೆ ಎಲ್ಲರಿಗೂ ಅವಕಾಶ ಕೊಡುವ ಬೆಲೆ ಕೆಲಸಕ್ಕೆ ಮಾತಾಡಿ. ಈಗ ಸಿಎಂ ಸಂಸದೀಯ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಬೆಲ್ಲ ಬಳಕೆ ಮಾಡಿದ್ದಾರೆ.
ಮತ್ತೆ ಮಾತಾಡೋದು ಇದು ಮಾತಾಡಿ. CAG ರಿಪೋರ್ಟ್. ಓಕೆ, ನಾವ್ ಹೇಳಿದ್ದಲ್ಲ, ನೀವು ಮತ್ತೆ ಮಾತಾಡೋದು ಮಾತಾಡಿ. ನಿಮ್ಮದೇ ಸರ್ಕಾರದ CAG ನೀವು ಮತ್ತೆ ರಿಪೋರ್ಟ್. ಮಾತಾಡುದಿಲ್ಲ, ಮತ್ತೆ ಮಾತಾಡಲ್ಲ ನೀವು ಮತ್ತೆ ಮಾತಾಡೋದು ಮಾತಾಡಿ. ದಾಖಲೆಗಳ MB ಪುಸ್ತಕ ನೋಂದಣಿಗಳಲ್ಲಿ ಲೋಪದೋಷಗಳು, ಮನ್ರೇಗಾ ಕಾಯ್ದೆ ಸ್ಯಾಂಪಲ್ ಮಾತ್ರ. ಇದು ನಿಮ್ಮದೇ CAG ರಿಪೋರ್ಟ್ ಮನ್ರೇಗಾ ಕೊಟ್ಟದ್ದು, ಕಾಯ್ದೆ ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು CAG ಮಹಾತ್ಮ ರಿಪೋರ್ಟ್, ಗಾಂಧೀಜಿಯವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ಇದು. ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು. ಇದು 2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ರಾಜ್ಯದ ಹಿತಕ್ಕಿಂತ ಈ ಕಾಯ್ದೆ ಅಂಗೀಕಾರ ಆಯಿತು. ಹೈಕಮಾಂಡ್ ಹಿತ ಇದರಲ್ಲಿ ಅಡಗಿದೆ. ಅವತ್ತು ಒಂದೇ ಕಾಯ್ದೆ ಆಗಲಿಲ್ಲ, ಅನೇಕ ಸಮಸ್ಯೆಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ಕಾಯ್ದೆಗಳು ರಚನೆಯಾದವು. ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ರೈತರು ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಕಾಯ್ದೆ ಆಯಿತು, ಅದಕ್ಕೆ ಇವ್ರದೆಲ್ಲರಿಗೂ ಬೆಂಬಲ ಇದೆ. ಕಾಯ್ದೆ ಇವರೇ ಆಯಿತು, ಕುತ್ಕೊಂಡು ಲೂಟಿ ಮಾಡಿಸ್ತಾ ರೈತ ಇದ್ದಾರೆ. ಫುಡ್ ಕಾಯ್ದೆ ಇವತ್ತು ಆಯಿತು, ಬದಲಾವಣೆ ಆಗ್ಬೇಕಂತಂದ್ರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ರೈತ ಯಾಕಂದ್ರೆ ಬುದ್ಧಿ ಇವ್ರದ್ದು ಇನ್ಫಾರ್ಮೇಶನ್ ಕಾಯ್ದೆ ಮುಗಿದಿದೆ ಅಂತ ಆಯಿತು, ಹೇಳಿ. ರೈಟ್ ಟು ಎಜುಕೇಶನ್ ಕಾಯ್ದೆ ಆಯಿತು, ಫಾರೆಸ್ಟ್ ಡ್ವೆಲ್ಲರ್ಸ್ ರೈಟ್ ಟು ಆಕ್ಟ್, ರೈಟ್ ಟು ಎಜುಕೇಶನ್ ಅಲ್ಲಾಡಿಸಿದವರು ಇವರೇ. ಕಾಯ್ದೆ ಆಯಿತು. ಇವರು ಮುಖ್ಯಮಂತ್ರಿಗಳಿದ್ದಾಗ ರೈಟ್ ಟು ಎಜುಕೇಶನ್ ನಾಲ್ಕೈದು ಆಕ್ಟ್ಗಳು ರೈಟ್ ಟು ಎಜುಕೇಶನ್ ಜಾರಿಗೆ ನೀರು ಬಂದವು. ಕೊಟ್ಟವರು ನೀವು. ಅದರಲ್ಲಿ ಇದು ಒಂದು, ಮನ್ರೇಗಾ ಕೂಡ ಒಂದು. ಮನ್ರೇಗಾಕ್ಕೆ ಇದರ ಅದರಲ್ಲಿ ಮನ್ರೇಗಾ ಲೂಟಿ ಮಾಡ್ತಾ ಮೂಲಕ, ಇರೋದು ನೀವು. ಮನ್ರೇಗಾ ಮೂಲಕ ಅಧ್ಯಕ್ಷ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದ್ದಂತ ಆಯ್ತು, ಕಾಂಗ್ರೆಸ್ ಅಂತ ಮಾಡ್ಲಿ, ಕಾಂಗ್ರೆಸ್ ಅಂತ ಮಾಡ್ಲಿ, ಅದರಲ್ಲೇ ಸಂಸದ ಮಾಡ್ಲಿ, ನಮ್ಮೆಲ್ಲರೂ ಇನ್ಕ್ಲೂಡ್ ಮಾಡ್ಬೇಡ್ರಿ. ಯಾವಾಗ್ಲಾದ್ರು ಕಾಂಗ್ರೆಸ್ ಅಂತ ಮಾಡ್ಲಿ. ರೆಸಲ್ಯೂಷನ್ ಮಾಡುವಾಗ ಕಾಂಗ್ರೆಸ್ ರೆಸಲ್ಯೂಷನ್, ಜೆಡಿಎಸ್ ರೆಸಲ್ಯೂಷನ್ ಅಂತ ಮಾಡ್ತಾರ. ಕೇಂದ್ರ ಸರ್ಕಾರ ಇದೆಲ್ಲ ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ ನೋಡಿ. ಗೌರ್ಮೆಂಟ್ ಮತ್ತೆ ಹೇಳ್ತದೆ ಮಾಡಕ್ಕೆ ಸರ್ಕಾರ ಹೊಟ್ಟಿದೆ, ಜಗಳಗಂಟಿ ಸರ್ಕಾರ. ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ, ಮತ್ತೆ ಮಾತಾಡಿ, ಕೇಂದ್ರದಿಂದ ಹಣ ತರ ಯೋಗ್ಯತೆ ಇಲ್ಲ, ಮತ್ತೆ ಮಾತಾಡಿ. ಯೋಗ್ಯತೆ ಈಗ ಮಾನ್ಯ ಅಧ್ಯಕ್ಷರೇ, ಇದ್ರ ಬಿಟ್ಟು GST ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಎಲ್ಲರ ಹೆಸರಿನಲ್ಲಿ ಲೂಟಿ ಸಣ್ಣ ಮಾಡ್ತಾ ಇದ್ದೀರಾ. ರೈತರಿಗೆ, ಗ್ರಾಮೀಣ ಇವರಿಗೆ ಪ್ರದೇಶದ ಮಹಿಳೆಯರ ಹೆಸರಲ್ಲಿ, ಆದಿವಾಸಿಗಳ ಕೆಲಸವನ್ನ ಹೆಸರಲ್ಲಿ ಲೂಟಿ ಕೊಡ್ತಾ ಮಾಡ್ತಾ ಇದ್ದಂತ ಇದ್ದೀರಾ. ಒಂದು ಕಾಯ್ದೆ. ಆ ಲೂಟಿಯನ್ನು ನಿಲ್ಲಿಸಕ್ಕೆ ಈ ಬದಲಾವಣೆ ಕಾಯ್ದೆ ಮಾಡಿದ್ರೆ ಯಾಕಪ್ಪ ವಿರೋಧ ಮಾಡ್ತಾ ಇದ್ದೀರಾ. ಯಾಕೆ ನಿಮ್ದು ಇರ್ಬೇಕು ಲೂಟಿ ಅಂತಂದ್ರೆ, ನಿಲ್ಲಿಸದಂತೆ ವಿರೋಧ ಮಾಡ್ತಾ ಇದ್ದೀರಾ. ಇದು ಸಂವಿಧಾನದ ಹಕ್ಕನ್ನ, ಗಾಂಧಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ. ಸಂವಿಧಾನದ ಹಕ್ಕನ್ನ ಇಲ್ಲಿ ಯಾರೇ ಒಬ್ಬ ವ್ಯಕ್ತಿ, ಹಳ್ಳಿಗಾಡಿನ ವ್ಯಕ್ತಿ, ಅವರ ಸ್ಥಳದಲ್ಲಿ, ಅವರ ಗ್ರಾಮ ಪಂಚಾಯತಿನಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡ್ಲೇಬೇಕು, ಕಳ್ಳ ಬಿಲ್ ಮಾಡ್ತಾ ಇದ್ರು, ಕೆಲಸ ಕೊಡ್ಲೇಬೇಕು. 3 ದಿನ ರಾಂಗ್ ಜಾಬ್ ಮಾಡ್ತಾ ಇದ್ದೀರಾ. ಕೆಲಸ ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ಹೆಸರಿನಲ್ಲಿ ಗಂಡಸರ ಗಲಾಟೆ ಮಾಡ್ತಾರೆ, ಗಲಾಟೆ ಮಾಡಿ. ಆಗ್ತದ ನೀವು ಒಬ್ಬರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. 140 ಜನ ಇದ್ದೀವಿ ನಾವು. ಏನಿದು? ಏನಾದ್ರು ಏನಾದ್ರು ಅರ್ಥ ಇದೆಯಾ? ಈಗ ಏನ್ ಮತ್ತೆ ಮಾತು ನಿಮ್ಮೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ? ನಿಮ್ಮೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಎದ್ದೇಳಬೇಕು. ಹುಡುಗಾಟ ಇದು ಅಸೆಂಬ್ಲಿಯಲ್ಲಿ ನೀವೆಲ್ಲ ಜನ ನಿಮ್ಗೆ 2 ಲಕ್ಷ ಜನ ಕಳಿಸಿದ್ರು. ಬಿಜೆಪಿ ನಿಮ್ ಕೇಳ್ಬೇಕಲ್ಲ ಬಿಜೆಪಿಗೆ ಕರ್ನಾಟಕದ ಜನ, ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. RSS ಅವರು ಹಳ್ಳಿಗಾಡಿರ್ತಕ್ಕಂಥ ದಲಿತರು, ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ.
ಎಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ದಾಖಲೆ ಇದೆ. ಭಾರತೀಯ ಜನತಾ ಪಕ್ಷದವರು ಗಲಾಟೆ ಮಾಡ್ತಾರಲ್ಲ, ಗ್ರಾಮೀಣ ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು. ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಗುಲಾಮರು. ಸ್ವತಂತ್ರ ನಿರ್ದೇಶಕರ ನೇಮಕಾತಿ ಕೇಂದ್ರ ಸರ್ಕಾರದ ಗುಲಾಮರು. ಅವ್ರು ಹೇಳದಂತೆ ಕೇಳ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೂಲಕ ಅದರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಲೆಕ್ಕ ಪರಿಶೋಧನೆಯನ್ನು ವರ್ಷದಲ್ಲಿ 2 ಬಾರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.